ಹೇಳ್ರಪ್ಪ ಹೇಳ್ರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಟು ನಿಧಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ಬಂದ ನನ್ನ ಮಗ ಬಹುದ್ದೂರ್ ಗಂಡು ಬರ. ಸೊ ಇವತ್ತು ಒಂದು ಕಡೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಅಂದ್ರೆ ನಿನ್ನ ಹತ್ರ ಭರ್ಜರಿ ದುಡ್ಡು ಐತಿ ಅಂತ ಯಾಕೆ ಅಂದರೆ ಡೆಕೋರೇಷನು ಗೋವಾದಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸೊ ಗಾಡಿ ಲೋಡ್ ಆಗಿ ಇನ್ನೇನು ಹೊರಡಬೇಕು. ಸೊ ಫ್ಲವರ್ ಒಂದು ರೆಡಿ ಮಾಡ್ಕೋತಾ ಇದ್ದೀವಿ. ಅದೊಂದು ರೆಡಿ ಆಯಿತು ಅಂದರೆ ಇನ್ನೇನಿದ್ರು ಹೊರಡೋದು ಅಷ್ಟೇ. ಬಲಕ್ಕೆ ಹೋಗೋ, ಬಲಕ್ಕೆ ಹೋಗೋ. ಸೊ ಪದ್ಧತಿ ಪ್ರಕಾರ ಎಲ್ಲಾದರೂ ಲಾಂಗ್ ಹೋಗ್ಬೇಕಾದ್ರೆ ಪೂಜೆ ಮಾಡ್ಕೊಂಡು ಹೋಗ್ಬೇಕಲ್ಲ. ಸೊ ಅದಕ್ಕೆ ಫಸ್ಟು ಗಾಡಿಯೆಲ್ಲ ಕ್ಲೀನ್ ಮಾಡಿಕೊಂಡು ಗಾಡಿಗೆ ಐಟಮ್ ಲೋಡ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಇವಾಗ ಇದೇ ಟೀಮು. ಇನ್ನೊಬ್ಬರು ಬರ್ತಾರೆ, ಆಂದಿವಿ ಹತ್ತಿಸ್ಕೋಬೇಕು. ನಿಮ್ಗೆ ಹೆಣ್ಣು ನೋಡಕ್ ಹೋಯ್ತಾ ಇದೀವ ನಾವು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಬೆಳಿಗ್ಗೆನೆ ನೆಲಮಂಗಲ ರೋಡು ಸಿಕ್ಕಾಪಟ್ಟೆ ಜಾಮ್ ಆಗಿತ್ತು. ಸೊ ನಮ್ಗೆ ಇಲ್ಲೇ 1 ಅವರ್ ಟೈಮ್ ವೇಸ್ಟ್ ಆಯಿತು. ನೋಡಿ ಬೆಳಗ್ಗೆ ಎಷ್ಟು ಜಾಮ್ ಆಗಿದೆ ನೆಲಮಂಗಲ ರೋಡು ಅಂತ. ನಮ್ಮ ಪ್ಲ್ಯಾನ್ ಇದ್ದಿದ್ದು 7 ಗಂಟೆಗೆ ಹೊರಡಬೇಕು ಅಂತ. ಸೊ ಈ ಟ್ರಾಫಿಕ್ ಎಲ್ಲನೇ ಮುಗಿಸ್ಕೊಂಡು ನಾವು ಹೈವೇ ನೆಲಮಂಗಲ ಫ್ಲೈಓವರ್ ದಾಟಿ ಬರೋಷ್ಟಲ್ಲೇ 9:30 ಆಗೋಯಿತು. ಸೊ ನಮ್ಗೆ ಅಲ್ಲೇ 1-1.5 ಅವರ್ ಟೈಮ್ ವೇಸ್ಟು. ಸೊ ಅದು ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂತ ದಾಬಾಸ್ಪೇಟೆ ಹತ್ರ ಸ್ವಲ್ಪ ಲೆಫ್ಟಲ್ಲಿ ಹಾಕಿದ್ವಿ. ಸೊ ನಾವು ತಿಂಡಿ ತಿಂದಮೇಲೆ ಗಾಡಿಗೂ ತಿನ್ನಿಸ್ಬೇಕಲ್ಲ ತಿಂಡಿ. ಸೊ ಅದಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಟ್ವಿ, ಟೈಮ್ ಆಗೋಯ್ತು ಅಂತ. ಸೊ ಮುಂದೆ ಬಂದರೆ ದಾಬಾಸ್ಪೇಟೆ ಟೋಲ್ ಹತ್ರ ಅಲ್ಲೂ ಟ್ರಾಫಿಕ್ಕು ಸೇಮ್. ಅಲ್ಲೂ 1 ಅವರ್ 1.5 ಅವರ್ ಅಲ್ಲೂ ಟೈಮ್ ವೇಸ್ಟು. ಕೊನೆಗೂ ಈ ಟ್ರಾಫಿಕ್ಕು ಸಿಟಿಯೆಲ್ಲ ಸುತ್ತಾಡಿಕೊಂಡು ಲಾಸ್ಟ್ಗೆ ಕಾರವಾರ ರೂಟಿಗೆ ಬಂದ್ವಿ. ಸೊ ಘಾಟ್ ಸೆಕ್ಷನ್ ರೂಟು ಹಳ್ಳಿ ಕಡೆ. ಸೊ ಇಲ್ಲೇ ಯಾವ ಟ್ರಾಫಿಕ್ ಇಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಅಂದರೆ ಆಫ್ ರೋಡ್ ಅನ್ನೋದು ಒಂದು ಹಿಂಸೆ ಅಷ್ಟೇ. ಸೊ ಹೈವೇಲಿ ಹೋಗೋ ಥರ ಹೋಗೋಕ್ಕಾಗಲ್ಲ. ಸೊ ಆ ಹೈವೇ ಆ ಪೊಲ್ಯೂಷನ್ ನೋಡಿಕೊಂಡ್ರೆ ಇದೇ ಬೆಸ್ಟ್ ಅನಿಸುತ್ತೆ. ಸೊ ಜರ್ನಿ ಸಾಗ್ತಾ ಸಂಜೆನೂ ಆಯಿತು. ಸೊ ಜರ್ನಿ ಸಾಗ್ತಾ ಇವಾಗ ಸಮಯ ಬಂದು 6:10. ಇವಾಗ ಎಕ್ಸಾಕ್ಟಾಗಿ ಯಲ್ಲಾಪುರ ಹತ್ರ ಇದ್ದೀವಿ. ಯಲ್ಲಾಪುರ ಸಿಟಿ. ಇಲ್ಲೂ ಸ್ವಲ್ಪ ಟ್ರಾಫಿಕ್ ಇದೆ. ಸೊ ಮತ್ತೆ ಇದು ಸಿಟಿ ದಾಟಿದ್ರೆ ಮತ್ತು ಘಾಟ್ ಸೆಕ್ಷನ್ನು ಆರಾಮಾಗಿ ಹೋಗ್ಬೋದು. ಸೊ ನೆಕ್ಸ್ಟು ಕತ್ಲೆ ಆದರೆ ಸ್ವಲ್ಪ ಹಿಂಸೆ ಗಾಡಿ ಓಡ್ಸೋಕ್ಕೆ. ಈ ಆಫ್ ರೋಡ್ ಅಲ್ವಾ, ರೋಡ್ ಬೇರೆ ಸರಿ ಇಲ್ಲ ಈ ಕಡೆ. ಮುಂದೆ ಘಾಟ್ ಸೆಕ್ಷನ್ ಡೀಸೆಲ್ ಎಲ್ಲೂ ಸಿಗೋಲ್ಲ ಅಂತ ಇಲ್ಲೇ ಯಲ್ಲಾಪುರ ಸಿಟಿಲಿ ಯಾವುದೋ ಒಂದು ಸಿಕ್ತು. ಇಲ್ಲೇ ಹಾಕ್ಸೋಣ ಅನ್ಸೋ ನಿಲ್ಲಿಸಿದ್ವಿ. ಇಲ್ಲಿ ನೋಡಿದ್ರೆ ಇಲ್ಲೂ ರಶ್ಶು, ಇಲ್ಲೂ ಜಾಮ್ ಆಗಿತ್ತು. ರೋಡಲ್ಲೇ ಟ್ರಾಫಿಕ್ ಏನೋ ಓಕೆ, ಬಟ್ ಪೆಟ್ರೋಲ್ ಬಂಕು ಇಲ್ಲೂ ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು. ಯಾಕಂದರೆ ಮುಂದೆ ಘಾಟ್ ಸೆಕ್ಷನ್ ಎಲ್ಲೂ ಪೆಟ್ರೋಲ್ ಬಂಕ್ಗಳಿಲ್ಲ ಅನಿಸುತ್ತೆ. ಸೊ ಇದ್ದಿದ್ದ ಕಡೆ ಹಾಕ್ಸ್ಕೊಂಬೋಣ ಅಂತ ಎಲ್ಲರೂ ಇಲ್ಲೇ ಬಂದಿದ್ದಾರೆ. ಡಿಮ್ಯಾಂಡ್ ಅಪ್ ಮಾಡ್ಕೊಂಡು ಓಡಿಸು. ಫೈನಲಿ ಕಾರವಾರ ಎಂಟ್ರ್ ಆದ್ವಿ. ಸೊ ಇದು ಕಾರವಾರದ್ದು ಎಂಟ್ರಿ ಟನಲ್. ಇದು ಚೆನ್ನಾಗಿದೆ. ಫುಲ್ಲು ಬೆಟ್ಟದ ಕೆಳಗಡೆ ಇದು ಟನಲ್ ಥರ ಮಾಡಿದ್ದಾರೆ. ಟೈಮ್ ಬೇರೆ ಆಗಿದೆ, 8 ಗಂಟೆಗೆ ಬರಬೇಕಾಗಿತ್ತು. ಇಲ್ಲೇ 9 o'clock ಆಯಿತು. ಈಗ ಹೋಗಿದ ತಕ್ಷಣ ಕೆಲಸ ಶುರು ಮಾಡಬೇಕು. ರೆಸ್ಟ್ ಮಾಡೋಕ್ಕೂ ಟೈಮ್ ಸಿಗೋಲ್ಲ. ಅಂತೂ ಇಂತೂ ಕಸ್ಟಮರ್ ಲೊಕೇಶನ್ಗೆ ಬಂದ್ವಿ. ಸೊ ಇವಾಗ ಕೆಲಸ ಶುರು ಮಾಡಬೇಕು. ಐಟಮ್ ಎಲ್ಲ ಅನ್ಲೋಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನೈಟ್ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಬೆಂಗಳೂರು ಚಳಿ ಇರೋ ಥರ ಇಲ್ಲೇನು ಚಳಿ ಏನಿಲ್ಲ. ಇಬ್ಬನಿ ತುಂಬ ಬೀಳ್ತಾ ಇದೆ, ಆದರೂ ಚಳಿ ಇಲ್ಲ, ಸೆಕೆನೇ ಇದೆ. ನೋಡೋಣ ಬೆಳಿಗ್ಗೆ ಎಷ್ಟೊತ್ತು ಮುಗಿಯುತ್ತೋ ಗೊತ್ತಿಲ್ಲ. ಸೊ ಯಾವಾಗಲೂ ನಾವು ಮರದಲ್ಲಿ ಯಾವಾಗಲೂ ರೇರ್ ಹಾಕಿದ್ದು ಚಪ್ರ ತುಂಬ ದಿನ ಆಗಿತ್ತು. ಯಾವಾಗಲೂ ಆ್ಯಂಗಲ್ಗಳು ತಗೊಂಡು ಹೋಗ್ತಿದ್ವಿ, ಆ್ಯಂಗಲಲ್ಲಿ ಹಾಕ್ತಿದ್ವಿ. ಸೊ ಇದು ತುಂಬ ಅಲ್ಲಿ ದೂರ ಇರೋದ್ರಿಂದ ಸೊ ಇವಾಗ ಮರದಲ್ಲೇ ಹಾಕಬೇಕು. ಯಾಕಂದರೆ ಆ್ಯಂಗಲಲ್ಲಿ ಹಾಕಿದ್ರೆ ನಾವು ಮತ್ತೆ ಬಿಚ್ಕೊಂಡು ಹೋಗಿ ಬರೋಕ್ಕಾಗಲ್ಲ. ಮೊದಲನೇ ಹಂತದ ಕೆಲಸ ಇಷ್ಟು ಮುಗಿದಿದೆ. ಸೊ ತುಂಬ ಡಿಲೇ ಆಗುತ್ತೆ, ಯಾಕಂದರೆ ಮರದಲ್ಲೇ ಹಾಕಬೇಕಲ್ಲ ಪೂರ್ತಿ. ಸೊ ಅದರಿಂದ ಟೈಮ್ ಹಿಡಿಯುತ್ತೆ ಜಾಸ್ತಿ. ಟೈಮು 2 ಗಂಟೆ ಆಯಿತು, ಮಿಡ್ ನೈಟು. ಸೊ ಕೆಲಸ ಇಷ್ಟು ಮುಗಿದಿದೆ.
ಇನ್ನು ಪಿಲ್ಲರ್ಗಳು ಎಳ್ನೀರು ಹಾಕಬೇಕು. ಇಲ್ಲಿವರೆಗೂ ಮಾಡಿದ್ದು ಒಂದು ಕೆಲಸ ಆದರೆ ಇದೇ ಒಂದು ಕೆಲಸ ಎಕ್ಸ್ಟ್ರಾ. ಸೊ ಇದೇ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಎಳ್ನೀರು ಹಾಕೋದು. ಸೊ ಎಳ್ನೀರು ಹಾಕಿ ಅದಕ್ಕೆ ಸ್ಪ್ರೇ ಮಾಡಿ ಫ್ಲವರೆಲ್ಲ ಹಾಕಿದ್ರೆ ಸೊ ಕೆಲಸ ಡನ್ನು. ಇನ್ನೂ ಒಂದು 3 ಅವರ್ಸ್ ಆದರೂ ಬೇಕು ಇಷ್ಟು ಕೆಲಸಕ್ಕೆ. 3 ಅವರ್ಸಿಂದ 4 ಅವರ್ಸ್ ಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ. ಸೊ ಇಷ್ಟಾಗಿದೆ 3 ಸೈಡು ಈ ಥರ. ಸೊ ಇದನ್ನು ನಾವು ಯಾವಾಗಲೂ ಕಬ್ಬಿಣ ಆ್ಯಂಗಲ್ ಬರುತ್ತೆ ಆ್ಯಂಗಲಲ್ಲಿ ಹಾಕ್ತಿದ್ವಿ. ಸೊ ಇವತ್ತು ಮರದಲ್ಲಿ ಹಾಕಿದ್ವಿ. ಸೊ ತುಂಬ ಚೆನ್ನಾಗಿ ಬಂತು ಫಿನಿಶಿಂಗ್ ಎಲ್ಲ. ಅಂತ್ಕೊಂಡು ಮಕ ನೋಡ್ತಾರೆ ಚೇರ್ ಹಾಕು ಅಂದರೆ. ಫೈನಲಿ ವರ್ಕು ಕಂಪ್ಲೀಟ್ ಆಯಿತು. ಸೊ ಇಬ್ನಿ ಮಾತ್ರ ಮಳೆ ಬಂದಂಗೆ ಬರ್ತಾಯಿತ್ತು ಇಬ್ನಿ. ಸೊ ನೀವು ನೋಡ್ಬೋದು ಎದುರುಗಡೆ ಪೆಂಡಲ್ ಹಾಕಿದರೆ ಪೆಂಡಲಿಂದ ಒಂದೊಂದೇ ಹನಿ ಬೀಳ್ತಾಯಿದೆ, ಅಷ್ಟು ಇಬ್ನಿ ಬೀಳ್ತಾಯಿದೆ. ಆದರೂ ಚಳಿ ಏನಿಲ್ಲ. ಇದು ಹಳದಿಗೆ ಬ್ಯಾಕ್ ಡ್ರಾಪ್ ಕೇಳಿದರು. ಸೊ ಬೆಳಗ್ಗೆ ಆಗೋಯ್ತು, ಈಗ ಆಲ್ರೆಡಿ 6 o'clock ಆಗಿದೆ. ಸೊ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಈಗ ಬ್ಯಾಕ್ ಡ್ರಾಪ್ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಅಷ್ಟೇ. ನೋಡೋಣ. ಇದು ಹುಡುಗ ಹುಡುಗಿಗೆ ಹಾರ ಕೇಳಿದರು. ಸೊ ಇದೇನು ರೆಡಿಮೇಡ್ ಏನಲ್ಲ, ಇದಕ್ಕೂ ಫ್ಲವರ್ ಎಲ್ಲ ಇಲ್ಲೇ ತಂದು ನಮ್ಮ ಶಿವಣ್ಣಾಜಿ ಇದ್ದಾರೆ, ಅವ್ರು ಕೂತ್ಕೊಂಡು ರೆಡಿ ಮಾಡಿದ್ರು. ಸೊ ತುಂಬ ಚೆನ್ನಾಗಿ ಬಂದಿದೆ ಇದನ್ನು. ಸೊ ಫೈನಲಿ ಬ್ಯಾಕ್ ಡ್ರಾಪ್ ರೆಡಿ. ಟೈಮು 8 ಗಂಟೆ ಆಯಿತು. ಸೊ ವರ್ಕು ಮುಗ್ದಿದೆ. ಕಸ್ಟಮರ್ ಇನ್ನೂ ಬಂದು ನೋಡಿಲ್ಲ, ನೋಡೋಣ ಏನಂತಾರೆ. ಸೊ ಚಪ್ರ ಬ್ಯಾಕ್ ಡ್ರಾಪ್ ಎಲ್ಲ ಕಂಪ್ಲೀಟ್ ಆಯಿತು ಕೆಲಸ, ಇನ್ನೇನು ಕೆಲಸ ಇಲ್ಲ. ಸೊ ಹಳದಿ ಮುಗಿದ್ಮೇಲೆ ಬ್ಯಾಕ್ ಡ್ರಾಪ್ ರಿಮೂವ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ಚಪ್ರ ಹೆಂಗಿದೆ ಹಂಗೆ ಬಿಟ್ಬಿಡ್ತೀವಿ, ಅದನ್ನೇನು ಬಿಚ್ಕೊಂಡು ಹೋಗಲ್ಲ. ಇದು ಬಾಗಿಲಿಗೆ ಫ್ಲವರು, ತೋಮಾಲೆ ಮತ್ತು ಹೂವು ಈ ಥರ ಡಿಸೈನ್ ಇದೆ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಮ್ಮ ಶಿವಣ್ಣ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಫೈನಲಿ ಕರೆಕ್ಟು